ನಮಸ್ಕಾರ ಸ್ನೇಹಿತರೆ. ಡಿಸೆಂಬರ್ ತಿಂಗಳಲ್ಲಿ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಮಾಡಿದಂಥ ಅಭ್ಯರ್ಥಿಗಳು ಈಗಾಗಲೇ ತಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳುವಾಗ ಡಿಸೆಂಬರ್ ತಿಂಗಳ ಒಂದು ಸ್ಟೇಟಸ್ ತೋರಿಸ್ತಾನೆ ಇರ್ಬೋದು. ಡಿಸೆಂಬರ್ ತಿಂಗಳದು ಯಾಕೆ ತೋರಿಸ್ತಾ ಇಲ್ಲ ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡ್ಬೋದಾಗಿರುತ್ತೆ ಇಲ್ಲಿ ಯಾವ ರೀತಿ ತೋರಿಸ್ತಾ ಇದೆ ಅಂತಂದ್ರೆ, ನೋಂದಣಿ ಸಂಖ್ಯೆನ ಹಾಕ್ಬಿಟ್ಟು ನಂತರದಲ್ಲಿ ತಿಂಗಳ ಸೆಲೆಕ್ಟ್ ಮಾಡಬೇಕಾದ್ರೆ ಅಕ್ಟೋಬರ್ ನವೆಂಬರ್ ತೋರಿಸ್ತಿದೆ, ಆದರೆ ಡಿಸೆಂಬರ್ ತೋರಿಸ್ತಾ ಇಲ್ಲ. ಯಾಕೆ ಈ ರೀತಿ ಬಂದಿದೆ ಅಂತಂದು ನೋಡೋದಾದ್ರೆ, ಡಿಸೆಂಬರ್ ತಿಂಗಳ ಹಣವನ್ನು ಇನ್ನು ಬಿಡುಗಡೆ ಆಗದೇ ಇರುವಂತ ಕಾರಣದಿಂದ ಆ ರೀತಿ ಬರ್ತಾ ಇದೆ. ಇದು ಯಾವಾಗ ಸರಿ ಹೋಗುತ್ತೆ ಅಂತಂದ್ರೆ, ಹಣಕಾಸು ಸಚಿವರು ಇದೇ ತಿಂಗಳ ಅಂದ್ರೆ ಜನವರಿ 25ರ ಒಳಗಾಗಿ ತಮ್ಮ ಡಿಸೆಂಬರ್ ಹಣ ಬಿಡುಗಡೆ ಆದ ನಂತರ ತಮ್ಮ ಡಿಸೆಂಬರ್ ತಿಂಗಳ ಡಿಬಿಟಿಯನ್ನು ಅಂದ್ರೆ ಸ್ಟೇಟಸ್ ಚೆಕ್ ಮಾಡೋದಾಗಿ ಅಂದ್ರೆ ಜನವರಿ 25ನೇ ತಾರೀಕಿನೊಳಗಾಗಿ ಬಿಡುಗಡೆ ಆದ ನಂತರ ತಮ್ಮ ಡಿಸೆಂಬರ್ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದೇ ರೀತಿ ಮತ್ತೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಜನವರಿ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಬರ್ತಾ ಇರೋದನ್ನ ನಾವು ಗಮನಿಸಬಹುದಾಗಿರುತ್ತೆ. ಏನಪ್ಪ ಪ್ರಾಬ್ಲಮ್ಗಳು ಅಂತಂದ್ರೆ, ಲಾಗಿನ್ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಲಾಗಿನ್ ಆಗದೇ ಇರುವಂಥದ್ದು, ಮತ್ತೆ ತಮ್ಮ ಆಧಾರ್ ನಂಬರ್ನ ಹಾಕಿಕೊಂಡು ನಂತರದಲ್ಲಿ OTP ಪಡಬೇಕಾದ್ರೆ ಕೆಲವೊಬ್ಬರಿಗೆ OTP ಬರದೇ ಇರ್ಬೋದು. ನಂತರದಲ್ಲಿ ಈ ತರ ಸಮಸ್ಯೆ ಒಂದ್ ಕಡೆ ಆದ್ರೆ, ಆಧಾರ್ ನಂಬರ್ ಹಾಕಿದ ನಂತರ ಕೆಲವೊಬ್ಬರಿಗೆ ಆಧಾರ್ ಡೀಟೇಲ್ಸ್ ತಗೊಳ್ತಾ ಇಲ್ಲ. ಇದು ಒಂದು ಸಮಸ್ಯೆ ಆಗಿದೆ. ಏನಕ್ಕೆ ಈ ರೀತಿ ಸಮಸ್ಯೆ ಆಗಿದೆ ಅಂತಂದ್ರೆ, ಸರ್ವರ್ ಬಿಸಿ ಇರೋದ್ರಿಂದ ಈ ತರ ಸಮಸ್ಯೆ ಆಗ್ತಿದೆ. ಹಾಗಾಗಿ ಸರ್ವರ್ ಬಿಸಿ ಅಂತಂದು ಸುಮ್ಮನೆ ಇರೋದಲ್ಲ, ಡೈಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋದ್ರೆ ಇಂಥ ಸಮಸ್ಯೆಗಳು ಸರ್ವರ್ ಬೇಗ ಕ್ಲಿಯರ್ ಆದಾಗ ತಮ್ಮ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆಗುತ್ತೆ. ನಂತರ ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ.